ಎಲ್ಲರಿಗೂ ನಮಸ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋದು ನಿನ್ನೆ ಏನಿದೆ ಕೇರಳ ಹೈಕೋರ್ಟ್ 22 ಜಾನ್ವರಿ 2025 ಅಂದು ಕೇರಳ ಹೈಕೋರ್ಟ್ ಕೇವಲ 24 ವರ್ಷ ಇರುವ ಒಂದು ಹೆಣ್ಣಿಗೆ ಡೆತ್ ಸೆಂಟೆನ್ಸ್ ಆದ್ರೆ ನೀಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಬ್ಬನಾದ್ರೆ ತುಂಬಾನೇ ಪ್ರೀತಿಸ್ತಿದ್ದೀರಾ, ತುಂಬಾನೇ ಇಷ್ಟಪಡ್ತಿದ್ದೀರಾ. ಅಂತಹ ಒಂದು ವ್ಯಕ್ತಿ ನಿಮಗೆ ತಿನ್ಲಿಕ್ಕೋ ಏನಾದರೂ ಕುಡಿಲಿಕ್ಕೋ ಕೊಟ್ರೆ ಏನ್ ಮಾಡ್ತೀರಾ? ಕುಡಿತೀರಾ, ಯಾಕಂದ್ರೆ ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಾ, ಅವ್ರು ಏನ್ ಹೇಳಿದ್ರು ನಂಬ್ತೀರಾ. ಬಟ್ ನಿಮ್ಗೆ ಅದು ಗೊತ್ತಿದ್ರೆ ನಿಮ್ಮ ಲೈಫ್ನ ಲಾಸ್ಟ್ ಡ್ರಿಂಕ್ ಅದೇ ಅಂತ ಹೇಗಿರುತ್ತೆ? ಇದು ಒಂದು ಲವ್ ಸ್ಟೋರಿ ಅಲ್ಲ, ಇದು ಒಂದು ಮೋಸ ಹೋಗಿರುವ ಸ್ಟೋರಿ. ಈ ಕೇಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶರಣ್ ರಾಜ್ ಅಂಡ್ ಗ್ರೀಷ್ಮಾ ಕೇಸ್, ಯಾಕೆ ಅವಳಿಗೆ ಡೆತ್ ಸೆಂಟೆನ್ಸ್ ನೀಡಿದ್ರು, ಇದನ್ನ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ನಾನು ದಿನ ತರ್ತೀನಿ. ಕೇಸ್ ಒಳಗಡೆ ಹೋದ್ರೆ, ಶರಣ್ ರಾಜ್ ಅಂಡ್ ಗ್ರೀಷ್ಮಾ ಇಬ್ಬರು ಲವರ್ಸ್. ಅವರ ಜರ್ನಿ, ಅವರ ರಿಲೇಶನ್ಶಿಪ್ ಏನಿದೆ ಅದು 20s ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಬ್ಬರು, ಒಬ್ಬರಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಡಿಗ್ರಿ ಫೈನಲ್ ಇಯರ್ನಲ್ಲಿ ಇರ್ತಾರೆ. ಸೊ ಒಬ್ಬರು ಬಂದ್ಬಿಟ್ಟು ಕೇರಳ ಸ್ಟೇಟ್ ಅವರು, ಇನ್ನೊಬ್ಬರು ಬಂದ್ಬಿಟ್ಟು ತಮಿಳ್ನಾಡು ಸ್ಟೇಟ್ ಅವರು. ಬಟ್ ಲವ್ ಸ್ಟೋರಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ನಡೀತಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ಶರಣ್ ರಾಜ್ ಏನ್ ಅನ್ಕೊಂತಾನೆ ಅಂದ್ರೆ, ನೋಡು ನಾನು ಯಾವ ಹುಡುಗಿನಾದ್ರೆ ಇಷ್ಟಪಟ್ಟಿದ್ದೀನಿ, ಎಂತಹ ಹುಡುಗಿನಾದ್ರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅಂತಹ ಹುಡುಗಿ ನನಗೆ ಸಿಗಲಿದ್ದಾಳೆ ಅನ್ನೋ ಸಮಯದಲ್ಲೇ ಅದೇ ಹುಡುಗಿ ಗ್ರೀಷ್ಮಾ ಆತನ ನನ್ನು ಕೊಳ್ಳಲು, ಅಂತ ಮಾಡಲು ಸಿದ್ಧಲಾಗಿದ್ದಳು ಅಂತ ಆತನಿಗೆ ಏನು ಗೊತ್ತು ಅಲ್ವಾ? ಸೊ ಈ ಒಂದು ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ, ಈ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ಎಂಡ್ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ, ಅದು ಮಾರ್ಚ್ 2022 ರಂದು ಗ್ರೀಷ್ಮಾ ಅನ್ನೋ ಹುಡುಗಿಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಆದ್ರೆ ಬರುತ್ತೆ. ಅದು ಕೂಡ ಒಂದು ಮಿಲಿಟರಿ ಆಫೀಸರ್ ಜೊತೆ. ಆಕೆ ಆದ್ರೆ ಅದನ್ನ ತಿರಸ್ಕಾರ ಆದ್ರೆ ಮಾಡಲ್ಲ, ಒಪ್ಕೊಬಿಡ್ತಾಳೆ, ನಾನು ಮಾಡ್ಕೊತೀನಿ ಮದುವೆ ಅಂತ. ಬಟ್ ಶರಣ್ ರಾಜ್ ಬಗ್ಗೆ ಏನು, ಈತನನ್ನು ಆಕೆ ಇಷ್ಟಪಡ್ತಿದ್ಲಲ್ವಾ ಅಂತ ನೀವು ಕೇಳಿದ್ರೆ, ಶರಣ್ ರಾಜ್ ಬಗ್ಗೆನೇ ಹೇಳ್ತೀನಿ ಕೇಳಿ. ಆಕೆ ಆ ರಿಲೇಶನ್ಶಿಪ್ನ ಹಾನೆಸ್ಟ್ ಆಗಿ ಹೋಗಿ ಬ್ರೇಕಪ್ ಅಂತ ಕೂಡ ಹೇಳಿಲ್ಲ ಶರಣ್ ರಾಜ್ಗೆ. ಇಲ್ಲ ನನಗೆ ಇಷ್ಟ ಇಲ್ಲ, ನನಗೆ ಮ್ಯಾರೇಜ್ ಪ್ರಪೋಸಲ್ ಬಂದಿದೆ, ನಾನು ಮಾಡ್ಕೋತೀನಿ, ಹೀಗೆ ಹೇಳೋದು ಕರೆಕ್ಟ್, ನನಗೆ ಇಷ್ಟ ಇಲ್ಲ ಅಂತ. ಬಟ್ ಆಕೆ ಅದನ್ನು ಮಾಡ್ತೀರಾ ಆತನ ಜೊತೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ತಾಳೆ. ಆಕೆಗೆ ಮ್ಯಾರೇಜ್ ಡೇಟ್ ಕ್ಲೋಸ್ ಆಗ್ತಾ ಬಂದಂಗೆ ಆಕೆಯಲ್ಲಿ ಭಯ ಆದರೆ ಶುರು ಆಗುತ್ತೆ. ಆ ಭಯ ಶುರುವಾದ ಆಕೆ ಏನಾದರೂ ಮಾಡಿ ಶರಣ್ ರಾಜ್ನ ನನ್ನಿಂದ ದೂರ ಮಾಡಬೇಕು ಅನ್ಕೋತಾಳೆ. ಅದು ಕೇವಲ ಚಿಕ್ಕ ಒಂದು ಕೆಲಸ ಆಗಿರೋದಿಲ್ಲ, ದೊಡ್ಡ ಪ್ಲಾನೇ ಆಗ್ತಾಳೆ. ಅದು ಏನಪ್ಪ ಅಂದರೆ, ಲಾಸ್ಟ್ಗೆ ಶರಣ್ ರಾಜ್ನ ಕೊಂದಾಕಳು ತಯಾರಾಗ್ತಾಳೆ. ಶಿ ಡಿಸೈಡೆಡ್ ಟು ಕಿಲ್ ಹಿಮ್. ಅದಕ್ಕೋಸ್ಕರ ಏನು ಮಾಡ್ತಾಳೆ ಅಂದರೆ, ಆನ್ಲೈನಲ್ಲಿ ಸರ್ಚ್ ಮಾಡಲು ಶುರು ಮಾಡ್ತಾಳೆ. ಆತನನ್ನು ಹೇಗೆ ಪಾಯ್ಸನಿಂದ ಸಾಯಿಸಬಹುದು, ಆಕೆ ಪೇಯ್ನ್ ಕಿಲ್ಲರ್ಸ್ ಬಗ್ಗೆ ತಿಳ್ಕೊಳ್ತಾಳೆ, ಅದರ ಸೈಡ್ ಎಫೆಕ್ಟ್ಸ್ ಏನು, ಹೇಗೆ ವರ್ಕ್ ಮಾಡ್ತಾವೆ, ಇವು ಜಾಸ್ತಿ ಕೊಟ್ಟರೆ ಏನಾಗ್ತಾರೆ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ ಆಕೆ ಆತನ ಜೊತೆ ಈ ರೀತಿ ಪ್ಯಾರಾಸಿಟಮಲ್ನ ಇರುವ ಹೈ ಡೋಸಸ್ ಟ್ಯಾಬ್ಲೆಟ್ಸ್ನ ಜ್ಯೂಸ್ನಲ್ಲಿ ಹಾಕಿ ಚಾಲೆಂಜ್ ಮಾಡಿ ಕೊಡ್ತಾಳೆ ಅವಳಿಗೆ, ಯಾರು ಫಸ್ಟ್ ಜ್ಯೂಸ್ ಕುಡಿತಾರೆ ಅಂತ. ಇಂತಹ ಸಮಯದಲ್ಲಿ ಒಬ್ಬ ಲವರ್ ಆಗಿರೋನು ಏನು ಮಾಡ್ತಾನೆ, ಒಬ್ಬ ಪ್ರೀತಿಸುವ ಹುಡುಗ ಏನು ಮಾಡ್ತಾನೆ, ಅದನ್ನು ಕುಡಿದು ಬಿಡ್ತಾನೆ. ಯಾಕಂದರೆ ಹಿ ಲವ್ಸ್ ಹರ್ ಅಲ್ವಾ? ಸೊ ಅಂತ ಸಮಯದಲ್ಲೇ ಅವರಿಬ್ಬರು ಕುಡಿಲಿಕ್ಕೆ ಹೋಗ್ತಾರೆ ಜ್ಯೂಸ್. ಅದು ಸ್ವಲ್ಪ ಬಿಟರ್ ಆಗಿರುತ್ತೆ, ಅದಕ್ಕೆ ಆತ ಅದನ್ನು ಕುಡಿಯೋದಿಲ್ಲ. ಆ ಪ್ಲ್ಯಾನ್ ಅನ್ನೋದು ಫೇಲ್ ಆಗುತ್ತೆ. ಆಕೆ ಕೂಡ ಹೇಳ್ತಾಳೆ, ಇದು ಬಿಟರ್ ಆಗಿದೆ, ಇದನ್ನು ಕುಡಿಲಿಕ್ಕೆ ಆಗ್ತಿಲ್ಲ ಅಂತ. ಸೊ ಆಕೆ ಆತನೇನು ಮಾಡ್ತಾನೆ, ಟ್ರಸ್ಟ್ ಮಾಡ್ತಾನೆ. ಸೊ ಜ್ಯೂಸ್ ಕುಡಿಯೋದಿಲ್ಲ, ಫೇಲ್ ಆಗುತ್ತೆ. ಆಕೆ ಜಾಸ್ತಿ ಟೈಮ್ ಈ ಥರ ಟ್ರೈ ಮಾಡ್ತಾಳೆ. ಒಂದೊಂದು ಟೈಮ್ ಆದರೆ ವಾಟ್ರಲ್ಲಿ ಕೂಡ ಪ್ಯಾರಾಸಿಟಮಲ್ನ ಮಿಸ್ ಮಾಡಿ ಕೊಡ್ತಾಳೆ ಆತನಿಗೆ. ಸೊ ಆತ ಜಾಸ್ತಿ ಬಾರಿ ಇದನ್ನು ನಂಬೋದೇ ಇಲ್ಲ, ಯಾಕಂದರೆ ಆತನ ಪೂರ್ತಿ ಆಗಿ ಇಷ್ಟಪಡ್ತಿರ್ತಾನೆ. ಆತನಿಗೆ ಆದರೆ ಏನಾದರೂ ಒಂದು ಚೂರು ಕೂಡ ಡೌಟ್ ಅನ್ನೋದು ಬರೋದಿಲ್ಲ. ಒಂದು ದಿನ ಏನು ಮಾಡ್ತಾಳೆ, ಇಷ್ಟೊಂದು ಪ್ಲ್ಯಾನ್ ಕೂಡ ಫೇಲ್ ಆಗುತ್ತೆ. 5 ಡೋಸಸ್ ಪ್ಯಾರಾಸಿಟಮಲ್ ಕೊಡ್ತಾಳೆ, ಆದರೂ ಆತ ಕುಡಿಯೋದಿಲ್ಲ ಅಲ್ಲ, ಯಾಕಂದರೆ ಅದು ಕಹಿ ಇರುತ್ತೆ, ಅದಕ್ಕೆ ಆತ ಕುಡಿಯೋದಿಲ್ಲ. ಸೊ ಇವೆಲ್ಲ ಪ್ಲ್ಯಾನ್ ಫೇಲ್ ಆದಮೇಲೆ ಗ್ರೀಷ್ಮಾ ಅನ್ನೋ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಒಂದು ದಿನ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಶರಣ್, ನಾನು ಸ್ವಲ್ಪ ಸಮಯ ನಿನ್ನ ಜೊತೆ ಕಳೀಬೇಕು ಅಂತ ಹೇಳಿ ಶರಣ್ ರಾಜ್ನ ಆದರೆ ಮನೆಗೆ ಕರೆಸ್ಕೋತಾಳೆ. ಅಲ್ಲಿ ಆತನಿಗೆ, ನಾನು ಒಂದು ಆಯುರ್ವೇದಿಕ್ ಜ್ಯೂಸ್ ತಯಾರು ಮಾಡಿದ್ದೀನಿ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಜಾಸ್ತಿ ಜನ ಹೇಳಿದ್ದಾರೆ, ನೀನು ಕುಡಿ, ನಾನು ಕುಡಿದಿದ್ದೀನಿ, ಇದು ತುಂಬಾ ಕಹಿಯಾಗಿರುತ್ತೆ, ನೀನು ಕೂಡ ಒಂದು ಸರಿ ಟ್ರೈ ಮಾಡು ಅಂತ ಆಕೆ ಶರಣ್ ರಾಜ್ಗಾದ್ರೆ ಕೊಡ್ತಾಳೆ. ಶರಣ್ ರಾಜ್ ಏನು ಮಾಡ್ತಾನೆ, ನನ್ನ ಪ್ರೀತಿ ಮಾಡಿದ ಹುಡುಗಿ ಹೇಳ್ತಿದ್ದಾರೆ,
ಸೊ ಏನು ಮಾಡ್ತಾರೆ ಅಂಥ ಸಮಯದಲ್ಲಿ ಯಾರಿದ್ರು ಕೂಡ ಕುಡಿತಾರೆ. ಯಾಕಂದರೆ ಆಕೆ ಫಸ್ಟೇ ಹೇಳಿದ್ದಾರೆ ಅದು ಕಹಿಯಾಗಿರುತ್ತೆ, ಹಾಗೆ ಹೆಲ್ತ್ಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ. ಆತನಿಗೆ ಏನು ಗೊತ್ತು ಅದು ಪಾಯ್ಸನ್ ಅಂತ. ಸೊ ಆತ ಕುಡಿತಾನೆ, ಆತನಿಗೆ ತುಂಬಾ ಹೆಲ್ತ್ ತಾನೆ ಏನಾಗಲ್ಲ. ಸ್ವಲ್ಪ ದಿನಗಳಾಗ್ತಾ ಹೋದಂಗೆ ಆತನ ಹೆಲ್ತ್ ಅಪ್ಸೆಟ್ ಆಗ್ತಾ ಹೋಗುತ್ತೆ. ಸೊ ಹರ್ಬಿಸೈಡ್ಸ್ ಪಾಯ್ಸನ್ ಆದರೆ ಅದರಲ್ಲಿ ಹಾಕಿ ಆತನಿಗೆ ಆದರೆ ಕೊಟ್ಬಿಟ್ಟಿರ್ತಾಳೆ ಆಕೆ. ಸೊ ಹೋಗ್ತಾ ಒಂದೊಂದೇ ಆರ್ಗನ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಶರಣ್ ರಾಜ್ಗೆ ಗೊತ್ತಾಗೋದೇ ಇಲ್ಲ ತನ್ನ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂತ. ಯಾಕಂದರೆ ಆತ ರೀಸೆಂಟಾಗಿ ಎಲ್ಲೂ ಹೋಗಿರೋದಿಲ್ಲ, ಏನೂ ತಿಂದಿರೋದಿಲ್ಲ. ಬಟ್ ಯಾಕೆ ಸಡನ್ನಾಗಿ ಹೇಗಾಗ್ತಾ ಇದೆ ಅಂತ ಆತನಿಗೆ ಕೂಡ ಗೊತ್ತೇ ಇರೋದಿಲ್ಲ. ಆನಂತರ 11 days ಆದ ನಂತರ ಹಾಸ್ಪಿಟಲ್ಗಾದರೆ ಆತನನ್ನು ಸೀರಿಯಸ್ ಆಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಯಾಕಪ್ಪ ನೀನು ಇಷ್ಟು ಲೇಟ್ ಮಾಡಿದೀಯಾ, ಏನಾಯಿತು ಅಂತ ಕೇಳಿದಾಗ ಆತನಿಗಾದರೆ ಗೊತ್ತೇ ಆಗಲ್ಲ ಏನಾಗಿದೆ ಅಂತ. ಯಾಕಂದರೆ ಆತ ಪ್ರೀತಿಯಲ್ಲಿದ್ದ. ಸೊ ಲಾಸ್ಟ್ಗೆ ಶರಣ್ ರಾಜ್ ತನ್ನ ಪ್ರಾಣವನ್ನು ಕಳ್ಕೋತಾನೆ. ಅನಂತರ ಪೊಲೀಸರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವರ ಪೇರೆಂಟ್ಸ್ ಕೇಸ್ ಫೈಲ್ ಮಾಡ್ತಾರೆ. ಶರಣ್ ರಾಜ್ ಅವರ ಪೇರೆಂಟ್ಸ್ ಈ ಜ್ಯೂಸ್ ವಿಡಿಯೋಸ್ ಎಲ್ಲ ನೋಡಿದ ಮೇಲೆ ಅವರಿಗೆ ಸ್ವಲ್ಪ ಡೌಟ್ ಬರುತ್ತೆ. ಆಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಪೊಲೀಸರು ತುಂಬ ಡೀಪ್ ಆಗಿ ಈ ಕೇಸ್ನ ಇನ್ವೆಸ್ಟ್ ಮಾಡಿ ಲಾಸ್ಟ್ಗೆ ನಿನ್ನೆ 2022 ಜನವರಿರಂದು ಆಕೆಗೆ ಲೈಫ್ ಡೆತ್ ಸೆಂಟೆನ್ಸ್ನ ವಿಧಿಸ್ತಾರೆ. ಸೊ ಇದು ಕರೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಬಟ್ ಜಸ್ಟ್ ಒನ್ ಟೈಮ್ ಶರಣ್ ರಾಜ್ ಅವರ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡಿ. ಅವರ ಮಗನನ್ನು ಮತ್ತೆ ಅವರು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಲವ್ ಈಸ್ ಬ್ಯೂಟಿಫುಲ್, ಬಟ್ ಈಸಿಯಾಗಿ ಬ್ಲೈಂಡ್ ಆಗಿ ಯಾವುದಾದ್ರೂ ಒಳಗಡೆ ಹೋಗ್ಬಿಡೋದು ಅಂತ ಅನ್ನೋದಾದರೆ ಅದು ತುಂಬಾ ತಪ್ಪಂತ ಹೇಳ್ಬೋದು. ಜಸ್ಟ್ ಥಿಂಕ್ ಮಾಡಬೇಕು. ಒಂದು ಸಾರಿ ಆ ರಿಲೇಷನ್ಶಿಪ್ ಏನಾದರೂ ರಾಂಗ್ ಅನಿಸ್ತಿದ್ರೆ, ಟಾಕ್ಸಿಕ್ ಅನಿಸ್ತಿದ್ರೆ ಅದರಿಂದ ದೂರ ಹೋಗೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನು ಬಿಟ್ಟು ತುಂಬ ಬ್ಲೈಂಡ್ ಆಗಿ ಯಾರಾದರೂ ಒಬ್ಬರನ್ನ ನಂಬೋದು ಅಂದರೆ ಅದು ತುಂಬಾ ತಪ್ಪು ಅಂತ ಹೇಳ್ಬೋದು. ನೀವು ಮತ್ತೊಂದು ಶರಣ್ ರಾಜ್ ಆಗದಿರ ಇರೋದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಪೂರ್ತಿ ಮಾಡ್ತಿದ್ದೀನಿ. ಇಂತಹ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ. ಇಂತಹ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ದಿನ ಇರ್ತೀನಿ. ನನ್ನ ಹೆಸರು ವಂಶಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ನಮಸ್ತೆ.